ನಿನ್ನೆ ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದಿಲ್ಲಿಯ ಕೆಂಪು ಕೋಟೆಯಿಂದ ಮತ್ತು ಬೆಂಗಳೂರಿನ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಎಂಜಿ ರಸ್ತೆಯ ಮಾಣೆಕ್ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಷ್ಟ್ರ ಧ್ವಜಾರೋಹಣ ಮಾಡಿ ಸ್ವಾತಂತ್ರ್ಯೋತ್ಸವದ ಸಾಂಪ್ರದಾಯಿಕ ಸಂದೇಶವನ್ನ ಬಿತ್ತರಿಸಿದರು. ಅಲ್ಲಿ ನರೇಂದ್ರ ಮೋದಿಯವರು ಒಂದು ಆಡಳಿತಾರೂಢ ಪಕ್ಷದ ಪ್ರಧಾನಮಂತ್ರಿಯ ಧಾಟಿಯಲ್ಲಿ ಮಾತನಾಡಿದರೆ, ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಡಿ ಮೈತ್ರಿಕೂಟದ ಒಬ್ಬ ವಿರೋಧ ಪಕ್ಷದ ನಾಯಕನಂತೆ ತಮ್ಮ ಭಾಷಣವನ್ನ ಬಿತ್ತರಿಸಿದರು. ಈ ವ್ಯತ್ಯಾಸ ಅವರಿಬ್ಬರ ಭಾಷಣಗಳಲ್ಲಿದ್ದ ಮುಖ್ಯಾಂಶಗಳಲ್ಲಿ ಎದ್ದು ಕಾಣ್ತಾ ಇತ್ತು. ಪ್ರಧಾನಿ ನರೇಂದ್ರ ಮೋದಿಯವರು ನಿರೀಕ್ಷೆಯಂತೆ ಆಪರೇಷನ್ ಸಿಂಧೂರದ ಐತಿಹಾಸಿಕ ಮಹತ್ವವನ್ನ ಎತ್ತಿ ಹೇಳಿದರು. ಅಷ್ಟೇ ಅಲ್ಲ, ಆಪರೇಷನ್ ಸಿಂಧೂರ ಕುರಿತಂತೆ ಇದುವರೆಗೂ ಪಾಕಿಸ್ತಾನದ ದಂಡನಾಯಕರು ಮತ್ತು ರಾಜಕೀಯ ಮುಖಂಡರುಗಳು ಅವ್ರು ನಡೆಸ್ತಾ ಇರೋ ಒಣ ಬಡಾಯಿ ಕೊಚ್ಚು ಅಪಪ್ರಚಾರ ಕುರಿತಂತೆ ಎಚ್ಚರಿಕೆಯ ಮಾತುಗಳನ್ನು ಹೇಳಿದರು. ಆಪರೇಷನ್ ಸಿಂಧೂರ ನಿಂತಿಲ್ಲ. ಭಯೋತ್ಪಾದಕರು ಮತ್ತು ಭಯೋತ್ಪಾದಕರ ಪೋಷಕರ ವಿರುದ್ಧ ನಾವು ಝೀರೋ ಟಾಲರೆನ್ಸ್, ನಾವು ಶೂನ್ಯ ಸಹನೆ ನೀತಿಯನ್ನೇ ಮುಂದುವರ್ಸ್ಕೊಂಡು ಹೋಗ್ತೇವೆ ಅನ್ನೋದನ್ನ ಬಲವಾದ ಸಂದೇಶವನ್ನ ಕೊಟ್ಟರು. ಅಷ್ಟೇ ಅಲ್ಲ, ಸಿಂಧೂ ನದಿಯ ನೀರನ್ನ ನಿಲ್ಸೋದಕ್ಕೆ ನಾವು ಆಟಮ್ ಅಂತ ಇತ್ತೀಚೆಗೆ ಅಮೆರಿಕದ ನೆಲದಿಂದ ಅಲ್ಲಿನ ಪಾಕಿಸ್ತಾನದ ದಂಡನಾಯಕ ಆತ ಬಹುಪಾಲು ಈಗ ಡಿಫ್ಯಾಕ್ಟೋ ಅಧ್ಯಕ್ಷರ ತರ ವರ್ತಿಸ್ತಾ ಇದ್ದಾರೆ. ಆಸಿಫ್ ಮುನೀರ್ ಮಾಡಿದ ಬೆದರಿಕೆಯ ಭಾಷಣಕ್ಕೆ ಪ್ರತ್ಯುತ್ತರ ರೀತಿಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ನಾವು ಸಹಿಸೋದಿಲ್ಲ, ಅಣುಬಾಂಬ್ ಹಾಕ್ತೀವಿ ಅನ್ನೋ ಬೆದರಿಕೆಗೆ ನಾವು ಜಗ್ಗೋದಿಲ್ಲ ಅಂತ ಅತ್ಯಂತ ಕಠೋರವಾದ ಸಂದೇಶವನ್ನ ಕೊಟ್ಟರು. ಅಷ್ಟೇ ಅಲ್ಲ, ಇದುವರೆಗೂ ರಾಷ್ಟ್ರ ಜನತೆ ಕೇಳ್ತಾ ಇದ್ರು, ಅಯ್ಯೋ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಈ ಪರಿಪರಿಯಾಗಿ ಅವಮಾನ ಮಾಡ್ತಾ ಇದ್ರು ಕೂಡ ತಾರೀಫ್ ಹೆಚ್ಚಳದ ನೆಪದಲ್ಲಿ ಭಾರತಕ್ಕೆ ಪದೇ ಪದೇ ದಂಡ ವಿಧಿಸ್ತಾ ಹೊರಟರು ಕೂಡ ಯಾಕೆ ಸುಮ್ಮನಿದ್ದಾರೆ ಅಂತಂದ್ಬಿಟ್ಟು ಮೋದಿ ಅದಕ್ಕೂ ಕೂಡ ತಮ್ಮ ಭಾಷಣದಲ್ಲಿ ಉತ್ತರವನ್ನ ಕೊಟ್ಟರು. ಅವ್ರಿಗೆ ಗೊತ್ತಿದೆ, ಅಮೆರಿಕ ಇವತ್ತು ಚೌಕಾಸಿ ಮಾಡ್ತಿರೋದೆ ತನ್ನ ಕೃಷಿ ಉತ್ಪನ್ನಗಳು ಮತ್ತು ಹೈನುಗಾರಿಕೆ ಉತ್ಪನ್ನಗಳಿಗೆ ಭಾರತ ಮುಕ್ತ ಮಾರುಕಟ್ಟೆಯನ್ನು ತೆರೆದಿಡಬೇಕು ಅಂತ. ಅವುಗಳಿಗೆ ತೆರಿಗೆ ಆಮದು ಸುಂಕವನ್ನು ಕಡಿಮೆ ಮಾಡಿಬಿಟ್ಟು ಭಾರತದ ಮಾರುಕಟ್ಟೆಗೆ ಅಮೆರಿಕದ ಕೃಷಿ ಉತ್ಪನ್ನಗಳು ಅಂದ್ರೆ ದವಸ ಧಾನ್ಯಗಳು ಮತ್ತು ಹಾಲು ಮತ್ತು ಇತರ ಉತ್ಪನ್ನಗಳು ಭಾರತದ ಮಾರುಕಟ್ಟೆಗೆ ಪ್ರವೇಶ ಮಾಡ್ಲಿ ಅಂತಂದ್ಬಿಟ್ಟು ಮೋದಿ ಅವ್ರಿಗೆ ಅದರ ಅಪಾಯ ಗೊತ್ತಿದೆ. ಅದರಿಂದ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ರು, ಯಾವುದೇ ಕಾರಣಕ್ಕೂ ಈ ದೇಶದ ಕೃಷಿಕರು ಮತ್ತು ಹೈನುಗಾರಿಕೆ ಹಾಲು ಉತ್ಪಾದಕರ ಮತ್ತು ಮೀನುಗಾರರ ಹಿತಾಸಕ್ತಿಯನ್ನು ನಾವು ಬಲಿ ಕೊಡೋದಿಲ್ಲ. ಅದಕ್ಕೋಸ್ಕರ ಯಾವುದೇ ಬೆಲೆ ತರಲಿಕ್ಕಾದ್ರೂ ನಾನು ಸಿದ್ಧನಿದ್ದೇನೆ ಅನ್ನೋದನ್ನ ಮತ್ತೊಮ್ಮೆ ತಮ್ಮ ಗಟ್ಟಿ ಸಂಕಲ್ಪವನ್ನು ಪುನರುಚ್ಚಾರ ಮಾಡೋದ್ರ ಮೂಲಕ ಅಮೆರಿಕದ ಡೊನಾಲ್ಡ್ ಟ್ರಂಪ್ರ ಈ ವ್ಯಾಪಾರಿ ಸಂಬಂಧಿ ಬೆದರಿಕೆ ಕೂಡ ನಾನು ಜಗ್ಗೋದಿಲ್ಲ ಅನ್ನೋ ಸಂದೇಶವನ್ನ ಕೊಟ್ಟರು. ಅದೆಲ್ಲಕ್ಕಿಂತ ಆಂತರಿಕ ವಿಚಾರಗಳಲ್ಲಿ ಮೋದಿ ಅವರು ಇವತ್ತು ವಿರೋಧ ಪಕ್ಷಗಳು ಹುಯಿಲೆಬ್ಸ್ತಿರೋ ಮತಗಳತನದ ವಿಚಾರವನ್ನ ಪ್ರಸ್ತಾಪಿಸಲೇ ಇಲ್ಲ. ಯಾಕಂತಂದ್ರೆ ಸ್ವಾತಂತ್ರ್ಯೋತ್ಸವದ ಸುಸಂದರ್ಭದಲ್ಲಿ ಈ ರೀತಿಯ ವಿವಾದಾತ್ಮಕ ವಿಷಯಗಳನ್ನ ಎತ್ತಬಾರದು ಅನ್ನೋ ಒಂದು ಸಂಯಮವನ್ನು ಅವರು ಪಾಲಿಸಿದ್ರು. ಆ ವಿಚಾರವನ್ನ ಮುಟ್ಲೇ ಇಲ್ಲ. ಚುನಾವಣಾ ಆಯೋಗದ ವಿರುದ್ಧ ಮತ್ತು ನ್ಯಾಯಾಂಗದ ವಿರುದ್ಧ ಪರೋಕ್ಷವಾಗಿ ವಿರೋಧ ಪಕ್ಷಗಳು ನಡೆಸಿರೋ ಈ ಅಪಪ್ರಚಾರದ ಆಂದೋಲನದ ಬಗ್ಗೆ ಒಂದು ಚಕಾರ ಎತ್ತಿಲ್ಲ. ಆ ವಿಷಯವನ್ನ ಬಿಟ್ಟರು. ಅದರ ಬದಲು ಡೆಮೋಗ್ರಾಫಿಕ್ ಮಿಷನ್ ಅಂದ್ರೆ ಈ ಅಕ್ರಮ ವಲಸೆಯನ್ನ ನಿಯಂತ್ರಿಸೋದಕ್ಕೆ ಒಂದು ಹೊಸ ಅಭಿಯಾನವನ್ನೇ ಆರಂಭಿಸ್ತೇವೆ ಅಂತ ಘೋಷಣೆ ಮಾಡಿದ್ರು. ಈ ಡೆಮೋಗ್ರಾಫಿಕ್ ಮಿಷನ್ ಅವರಿಗೆ ಗೊತ್ತಿದೆ, ಗಡಿ ಪ್ರದೇಶಗಳಾದ ಮಯನ್ಮಾರ್, ಬಾಂಗ್ಲಾದೇಶ್, ಪಾಕಿಸ್ತಾನದಿಂದ ಅನೇಕ ಜನ ನುಸುಳುಕೋರರು ಭಾರತಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಗಡಿ ಭಾಗದ ರಾಜ್ಯಗಳಾದ ಬಿಹಾರ್, ಪಶ್ಚಿಮ ಬಂಗಾಲ್ ಇವುಗಳೆಲ್ಲ ಆ ಪರಿಣಾಮವನ್ನು ಈಗಾಗಲೇ ಅನುಭವಿಸ್ತಾ ಬಂದಿವೆ. ಆದ್ರೂ ಸುಮ್ಮನಿರ್ತಾರೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅಲ್ಲಿರೋ ಆಳುವ ಪಕ್ಷಗಳು ಸುಮ್ಮನಿರ್ತಾರೆ. ಅದೇ ರೀತಿ ಈಶಾನ್ಯ ಪ್ರಾಂತ್ಯದ ರಾಜ್ಯಗಳಲ್ಲಿ, ವಿಶೇಷವಾಗಿ ಅರುಣಾಚಲ್ ಪ್ರದೇಶ್ ಮುಂತಾದ ಕಡೆಗಳಲ್ಲಿ ಈ ಬರ್ಮಾದಿಂದ ಬರ್ತಾ ಇರೋ ರೋಹಿಂಗ್ಯಾ ನುಸುಳುಕೋರರ ಬಗ್ಗೆ ಕೂಡ ಪ್ರಧಾನಮಂತ್ರಿಯವರು ಮುಚ್ಚುಮರೆ ಇಲ್ಲದೆ ಮಾತಾಡಿದ್ರು. ಎಂಥ ಕಾಕತಾಳಿಗೆ ಅಂತಂದ್ರೆ, ಒಂದು ಕಡೆ ಈ ಅಕ್ರಮ ನುಸುಳುಕೋರರ ವಿರುದ್ಧ ಪ್ರಧಾನಿ ಗಟ್ಟಿ ದನಿಯಲ್ಲಿ ಡೆಮೋಗ್ರಾಫಿಕ್ ಮಿಷನ್ ಅಂತ ಮಾತಾಡ್ತಾ ಇದ್ರೆ, ಆವತ್ತಿನ ದಿನವೇ ಅಂದ್ರೆ ಸ್ವಾತಂತ್ರ್ಯೋತ್ಸವದ ಹಿಂದಿನ ದಿನವೇ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ 10 ಮಂದಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಬಂಧನ ಮಾಡಿದ್ರು ಕೋಲಾರ ಜಿಲ್ಲೆಯ ಜಿಲ್ಲಾ ಪೊಲೀಸ್ ಅಧಿಕಾರಿಯವರು. ಕೋಲಾರ SP ಅವರು ಆವತ್ತನೇ 10 ಜನ ಬಾಂಗ್ಲಾದೇಶ್ ನುಸುಳುಕೋರರನ್ನ ಪತ್ತೆ ಮಾಡಿ ಬಂಧಿಸ್ತಿದ್ದಿವನವೇ
ಪ್ರಧಾನಮಂತ್ರಿಯವರು ಕೆಂಪು ಕೋಟೆಯಿಂದ, ದಿಲ್ಲಿಯ ಕೆಂಪು ಕೋಟೆಯಿಂದ ಅದೇ ವಿಚಾರವನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಿದ್ರು. ಈ ಡೆಮೋಗ್ರಫಿಕ್ ಮಿಷನ್ ಅನ್ನೋದನ್ನ ಮತ್ತೆ ಯಥಾ ಪ್ರಕಾರ ಸ್ವಯಂ ಘೋಷಿತ ಸೆಕ್ಯುಲರ್ ಪಕ್ಷಗಳು ಇದು ಧಾರ್ಮಿಕ ಅಲ್ಪಸಂಖ್ಯಾತರ ವಿರುದ್ಧದ ಈ ಸಂಘ ಪರಿವಾರದ ಪ್ರಚೋದನೆಯಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ತಮ್ಮ ನಿಜ ಸ್ವರೂಪವನ್ನು ತೋರಿಸ್ಬಿಟ್ರು ಅಂತ ಅಂದ್ಬಿಟ್ರು. ಇವ್ರು ಯಾರಿಗೂ ಗೊತ್ತಿಲ್ಲ, ಜರ್ಮನಿ ಅಂತ ದೇಶ ಕೂಡ ಸಿರಿಯಾದಲ್ಲಿ ಐಸಿಸ್ ಹಾವಳಿಯಿಂದ ತತ್ತರಿಸಿದ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಜರ್ಮನಿಗೆ ಪ್ರವೇಶ ಮಾಡಿಬಿಟ್ರು. ಮೊದಲು ಅವ್ರ ಬಗ್ಗೆ ಉದಾರವಾಗಿದ್ದ ಜರ್ಮನಿಯ ಆಡಳಿತ ಇವತ್ತು ತತ್ತರಿಸಿ ಹೋಗ್ಬಿಟ್ಟಿದೆ. ಈ ಅಕ್ರಮ ವಲಸಿಗರ ಕಾರಣದಿಂದ ತತ್ತರಿಸಿ ಹೋಗ್ಬಿಟ್ಟಿದೆ. ಅದೆಲ್ಲ ಯಾಕೆ? ದೊಡ್ಡಣ್ಣ ಅಮೆರಿಕ ಸಂಯುಕ್ತ ಸಂಸ್ಥಾನದ ಇವತ್ತಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತನು ಅಕ್ರಮ ವಲಸಿಗರ ವಿರುದ್ಧ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲೇ ಚುನಾವಣಾ ಪ್ರಚಾರ ಸಂದರ್ಭದಲ್ಲೇ ಗುಡ್ರು ಹಾಕ್ತಾ ಬಂದಿದ್ರು. ಅಧ್ಯಕ್ಷನ ಮತ್ತೊಮ್ಮೆ 2ನೇ ಬಾರಿ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡ ಮರುಗಳಿಗೆಲ್ಲೇ ಈ ಡಿಪೋರ್ಟೇಷನ್ ಕಾರ್ಯಾಚರಣೆ ಶುರು ಮಾಡಿಬಿಟ್ರು. ಅಂದ್ರೆ ಅಕ್ರಮ ವಲಸಿಗರನ್ನ ಅವರವರ ದೇಶಗಳಿಗೆ ರವಾನಿಸಿಬಿಡೋ, ಅಂದ್ರೆ ಯಾವುದೋ ನಿರ್ಜೀವ ಸರಕು ಸಾಗಾಣಿಕೆ ವಸ್ತುಗಳ ತರ ವಾಪಸ್ ಕಳಿಸ್ಕೊಟ್ಬಿಟ್ರು. ಭಾರತಕ್ಕೆ 3 ಪ್ಲೇನ್ ಲೋಡ್ ಅಕ್ರಮ ವಲಸಿಗರನ್ನ ತಂದು ಅಮೃತ್ಸರದ ವಿಮಾನ ನಿಲ್ದಾಣದಲ್ಲಿ ಡಂಪ್ ಮಾಡಿದ್ದನ್ನ ಈ ಟ್ರಂಪ್ ತಂತ್ರಗಾರಿಕೆಯನ್ನು ನಾವು ಮರಿಬಾರದು. ಅವ್ರ ಬಗ್ಗೆ ಉದಾರವಾಗಿ ಮಾತಾಡೋರು, ಮೋದಿಯವರ ಮಾತುಗಳ ಬಗ್ಗೆ ಸಿನಿಕತನದಿಂದ ಮಾತಾಡೋರೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಮೋದಿಯವರು ತಮ್ಮ 103 ನಿಮಿಷಗಳ ಭಾಷಣದಲ್ಲಿ ತಮ್ಮ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಕನಸೇನಿದೆ, 2047ರಲ್ಲಿ ಭಾರತ ಸ್ವಾತಂತ್ರ್ಯೋತ್ಸವದ ಶತಮಾನೋತ್ಸವ ಆಚರಿಸುವಷ್ಟೊತ್ತಿಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿರ್ಬೇಕೆಂಬ, ಅದಕ್ಕೋಸ್ಕರ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಒತ್ತು ಕೊಡುವ ತಮ್ಮ ನೀತಿಯ ವಿವರಗಳನ್ನೆಲ್ಲ ಪಟ್ಟಿ ಮಾಡ್ತಾ ಬಂದ್ರು. ಯಾವ ರೀತಿ ಮೈಕ್ರೋಚಿಪ್ ಉತ್ಪಾದನೆಯಲ್ಲಿ ಈ ವರ್ಷಾಂತ್ಯದಷ್ಟೊತ್ತಿಗೆ ಭಾರತ ಸ್ವಾವಲಂಬಿ ಆಗ್ತಾ ಇದೆ, ಅವರ ಆತ್ಮನಿರ್ಭರ ಭಾರತದ ಕನಸು, ಮೇಕ್ ಇನ್ ಇಂಡಿಯಾ ಕನಸು ಇತ್ಯಾದಿಗಳನ್ನೆಲ್ಲ ಮತ್ತೊಮ್ಮೆ ಪ್ರತ್ಯಕ್ಷ ವಿವರಗಳೊಂದಿಗೆ, ಅಂದ್ರೆ ಅನುಷ್ಠಾನ ಯೋಗ್ಯ ವಿವರಗಳೊಂದಿಗೆ ತಮ್ಮ ಸರ್ಕಾರದ ಸಾಧನೆಗಳನ್ನು ಮಾಡಿದ್ರು. ಅಷ್ಟೇ ಅಲ್ಲ, ಜನಸಾಮಾನ್ಯರ ನಿತ್ಯೋಪಯೋಗಿ ವಸ್ತುಗಳಿಗೆ ಬರುವ ದೀಪಾವಳಿ ಅಷ್ಟೊತ್ತಿಗೆ GST ತೆರಿಗೆ ದರದಲ್ಲಿ ಕಡಿತ ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾಯ್ತು. ಅದು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಸ್ವತಃ ಕರ್ನಾಟಕದ ಮುಖ್ಯಮಂತ್ರಿಗಳು ಕನಿಷ್ಠ ಪಕ್ಷ ಮುಂದಿನ ತಿಂಗಳು ನಡೆಯಬೇಕಾಗಿರೋ ಮಹತ್ವದ GST ರಾಷ್ಟ್ರೀಯ ಮಂಡಳಿಯ ಸಭೆಯಲ್ಲಿ ಕರ್ನಾಟಕದ ಪ್ರತಿನಿಧಿಯಾಗಿ ಸ್ವತಃ ತಾವೇ ಹೋಗ್ಬೇಕು. ಕರ್ನಾಟಕದ ಹಣಕಾಸು ಸಚಿವರಾಗಿ ಆ GST ಕೌನ್ಸಿಲ್ನ ಬಹಿಷ್ಕಾರ ಮಾಡಿದ್ರು ಸ್ವತಃ ತಾವೇ ಹೋಗ್ಬಿಟ್ಟಲ್ಲಿ ಮಾತಾಡ್ಬೋದು. ಈಗ ವ್ಯತಿರಿಕ್ತವಾಗಿ ಸಿದ್ದರಾಮಯ್ಯನವರು ತಮ್ಮ ಭಾಷಣದಲ್ಲಿ ಯಥಾ ಪ್ರಕಾರ ತಮ್ಮ 5 ಗ್ಯಾರಂಟಿ ಯೋಜನೆಗಳ ಯಶೋಗಾಥೆಯನ್ನ ಬಿತ್ತರಿಸಿದ್ರು. ಅವ್ರ ಪ್ರಕಾರ ಅದು ಅತ್ಯಂತ ಯಶಸ್ವಿ ಆರ್ಥಿಕ ನೀತಿ ಮತ್ತು ಆರ್ಥಿಕ ಸಬಲೀಕರಣದ ಪ್ರಯೋಗ. ಕರ್ನಾಟಕದ ಬಡವರನ್ನೆಲ್ಲ ಬಡತನದ ರೇಖೆಯಿಂದ ಮೇಲೆತ್ತೋದ್ರಲ್ಲಿ ತಾವು ಕ್ರಾಂತಿಕಾರಕ ಬದಲಾವಣೆಗಳು ತಂದಿವೆ ಅಂತ ಹೇಳ್ಕೊಂಡ್ರು. ಅದರಿಂದಾಗಿ ಸರ್ಕಾರದ ಬೊಕ್ಕಸ ಖಾಲಿಯಾಗಿರೋದ್ರ ಬಗ್ಗೆ, ಈ ಅಭೂತಪೂರ್ವವಾದ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಿರೋ ಬಗ್ಗೆ ಅವ್ರೇನು ಪ್ರಸ್ತಾಪ ಮಾಡೋದೇ ಇಲ್ಲ. ವೋಟ್ ಬ್ಯಾಂಕ್ ರಾಜಕಾರಣದ ದೃಢೀಕರಿಸೋದಕ್ಕೋಸ್ಕರ ಶುರು ಮಾಡಿದ ಈ ತಂತ್ರ ಇವತ್ತು BJP ಆಳ್ವಿಕೆ ಇರೋ ರಾಜ್ಯಗಳಲ್ಲೂ ಕೂಡ ತನ್ನ ಪ್ರಭಾವವನ್ನು ಬೀರ್ಬಿಟ್ಟಿದೆ. ಬಹುಶಃ ಅದನ್ನೇ ಎತ್ಕೊಂಡ್ಬಿಟ್ಟು ಸಿದ್ದರಾಮಯ್ಯನವರು ಇವತ್ತು ನಮ್ಮ ಈ ಗ್ಯಾರಂಟಿ ಯೋಜನೆಗಳ ಕಾರ್ಯಕ್ರಮಗಳು ಜಗತ್ತಿನಾದ್ಯಂತ ಸಕಾರಾತ್ಮಕ ಪ್ರತಿಸ್ಪಂದನವನ್ನು ಪಡ್ಕೊಂಡಿದೆ, ಇಡೀ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳಿಂದ ಮೆಚ್ಚುಗೆಯನ್ನು ಪಡ್ಕೊಳ್ತಾ ಇದೆ ಅಂತ ಹೇಳ್ಕೊಂಡ್ಬಿಟ್ರು. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನ ಕರ್ನಾಟಕದ ಜನಸಾಮಾನ್ಯರು ಅರ್ಥ ಮಾಡ್ಕೊಂಡಿದ್ದಾರೆ. ಕರ್ನಾಟಕದ ತೆರಿಗೆದಾರರ ಹಣವನ್ನ ರಾಜಕೀಯ ಉದ್ದೇಶಕ್ಕೋಸ್ಕರ ಬೇಕಾಬಿಟ್ಟಿಯಾಗಿ ಬಳಸ್ಕೊಳ್ಬಹುದು ಅನ್ನೋ ಈ ಹೊಸ ಮಾದರಿಯನ್ನ ಆದರ್ಶಪ್ರಾಯ ಮಾದರಿ ಅಂತ ಹೇಳ್ಕೊಟ್ರು ಸಿದ್ದರಾಮಯ್ಯ. ಅದ್ರ ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬದಲು ಅದರ ಪರ್ಯಾಯವಾಗಿ ರಾಜ್ಯ ಶಿಕ್ಷಣ ನೀತಿಯನ್ನ ನಾವು ಜಾರಿಗೊಳಿಸ್ತಾ ಇದ್ದೇವೆ ಅಂತ ಹೇಳ್ಕೊಂಡ್ರು. ಯಾವ ಕಾರಣಕ್ಕಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ತಿರಸ್ಕರಿಸಿದ್ರಿ? ಅದು ದೋಷಪೂರಿತವಾಗಿತ್ತ? ಹಾಗಿದ್ರೆ ಏನು ದೋಷಗಳಿದ್ವು? ಅದು ಯಾವುದ್ರ ಬಗ್ಗೆ ಕೂಡ ಇದುವರೆಗೂ ವಿಧಾನಮಂಡಲದ ಸದನಗಳಲ್ಲಾಗ್ಲಿ ಬಹಿರಂಗ ವೇದಿಕೆಗಳಾಗ್ಲಿ ಒಮ್ಮೆಯೂ ಚರ್ಚೆ ಮಾಡಿದಿರೋ ಈ ಸರ್ಕಾರದ ಮುಖ್ಯಸ್ಥರುಗಳು ಇದಕ್ಕಿಂತ ಅದನ್ನು ತಿರಸ್ಕರಿಸಿದ್ರು. ಈ ರಾಜ್ಯ ಶಿಕ್ಷಣ ನೀತಿಯನ್ನ ಇನ್ನೂ ಅದರ ವಿವರಗಳನ್ನ ಪ್ರಕಟಿಸಿಲ್ಲ, ಅನುಷ್ಠಾನ ಪ್ರಕ್ರಿಯೆ ಕೂಡ ಶುರುವಾಗಿಲ್ಲ. ಕರ್ನಾಟಕದ ವಿದ್ಯಾರ್ಥಿಗಳೆಲ್ಲ ತ್ರಿಶಂಕುನಲ್ಲಿರುವಾಗ ಈ ಸೋಕಾಲ್ಡ್ ರಾಜ್ಯ ಶಿಕ್ಷಣ ನೀತಿಯ ಬಗ್ಗೆ ಅದ್ಯಾಕೆ ಅಷ್ಟೊಂದು ಅಭಿಮಾನ ಭರಿತರಾಗಿ ಹೇಳ್ಕೊಂಡ್ರು ಏನೋ. ಅದರಲ್ಲಿ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ಯಥಾ ಪ್ರಕಾರ ಕೇಂದ್ರ ಸರ್ಕಾರ ತೆರಿಗೆ ಹಣದ ಹಂಚಿಕೆಯಲ್ಲಿ ತಾರತಮ್ಯ ಮಾಡ್ತಾ ಇದೆ. ಅದೇ ರೀತಿ ರಾಜ್ಯಕ್ಕೆ ಸಲ್ಲಬೇಕಾದ ಅನುದಾನದ ಹಂಚಿಕೆ ವಿಚಾರದಲ್ಲೂ ಕೂಡ ತಾರತಮ್ಯ ಮಾಡ್ತಾ ಇದೆ. ನಾವು ಅಭಿವೃದ್ಧಿ ಹೊಂದಿದ ರಾಜ್ಯವಾಗಿದ್ದೇ ತಪ್ಪಾಯ್ತಾ?
ಅಭಿವೃದ್ಧಿ ರಹಿತ ರಾಜ್ಯಗಳಿಗೆ ಹೆಚ್ಚುವರಿ ಅನುದಾನ ಕೊಡ್ತಾ ನಮಗೆ ವಂಚನೆ ಮಾಡ್ತಾ ಇದ್ದಾರೆ. ಇದೊಂದು ಹೊಸ ಪ್ರಲಾಪ ಶುರುವಾಯಿತು. ಈ ಗ್ಯಾರಂಟಿ ಯೋಜನೆಗಳಿಂದ ಬೊಕ್ಕಸ ಖಾಲಿ ಆಗ್ತಿರೋ ಹಾಗೇನೆ ಈ ತೆರಿಗೆ ತಾರತಮ್ಯದ ವಿಚಾರ ಶುರುವಾಯಿತು. ನೋಡಿ, ಸಿದ್ದರಾಮಯ್ಯನವರು ಹೇಳಿ ಕೇಳಿ ಇವತ್ತು ಇಡೀ ಭಾರತದ ರಾಜಕಾರಣದಲ್ಲಿ ಸಾಮಾಜಿಕ ನ್ಯಾಯದ ಅಗ್ರಗಣ್ಯ ಪ್ರತಿಪಾದಕ, ಯಾರು ಶತಶತಮಾನಗಳಿಂದ ಪರಂಪರಾನುಗತವಾಗಿ ವಂಚಿತರಾಗಿದ್ದಾರೋ, ಸಾಮಾಜಿಕ ಸೌಲಭ್ಯಗಳು ಮತ್ತು ಸಾಮಾಜಿಕ ಗೌರವದಿಂದ ಅವಕಾಶಗಳಿಂದ ವಂಚಿತರಾಗಿದ್ದಾರೋ ಅವ್ರಿಗೆ ವಿಶೇಷ ಅನುದಾನ ಕೊಡ್ತೇವೆ. ಇಡೀ ರಾಷ್ಟ್ರಕ್ಕೆ ಮಾದರಿ ಆಗುವಂತ SCTP ಮತ್ತು STTP ವಿಶೇಷ ಅನುದಾನವನ್ನ ತಂದಿರೋ ರಾಜ್ಯ ಕರ್ನಾಟಕ. ತನ್ನದೇ ನೀತಿ ಅಂತ ಹೇಳ್ಕೊಳ್ಳೋ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಈ ಧನಾತ್ಮಕ ತಾರತಮ್ಯವನ್ನು ಸಮರ್ಥಿಸ್ಕೊಡ್ತಾರೆ. ಆದ್ರೆ ಪ್ರಾದೇಶಿಕ ಅಸಮಾನತೆ ವಿಚಾರ ಬಂದಾಗ ಮಾತ್ರ ಅಭಿವೃದ್ಧಿ ದೃಷ್ಟಿಯಿಂದ ಹಿಂದುಳಿದಿರೋ ಈಶಾನ್ಯ ಪ್ರಾಂತ್ಯದ ರಾಜ್ಯಗಳು, ಉತ್ತರ ಪ್ರದೇಶ್, ಬಿಹಾರದಂತ ಭಾರಿ ಜನಸಂಖ್ಯಾ ಬಾಹುಳ್ಯವುಳ್ಳ ರಾಜ್ಯಗಳಿಗೆ ಕೊಂಚ ವಿಶೇಷ ಅನುದಾನ ಕೊಡೋದನ್ನ ಈ ರೀತಿ ಖಂಡಿಸ್ತಾ ಹೋಗ್ತಾರೆ. ತಾರತಮ್ಯ ಅನ್ನೋ ಕೂಗೆಬ್ಬಿಸುತ್ತಾರೆ ಸಿದ್ದರಾಮಯ್ಯನವರು. ಕರ್ನಾಟಕ ಜನ ಅರ್ಥ ಮಾಡ್ಕೊಳ್ಬೇಕು, ಸಾಮಾಜಿಕ ನ್ಯಾಯಕ್ಕೆ ಒಂದು ನೀತಿ ಮತ್ತು ಪ್ರಾದೇಶಿಕ ಅಸಮಾನತೆ ನಿವಾರಣೆಗೆ ಮತ್ತೊಂದು ನೀತಿ. ತಾವ್ಯಾಕೆ ಆರ್ಟಿಕಲ್ 371J ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಯಾಕೆ ವಿಶೇಷ ಅನುದಾನ ಕೊಡ್ತಾ ಇದ್ದೀರಿ, ವಿಶೇಷ ಸವಲತ್ತುಗಳನ್ನು ಕೊಡ್ತಾ ಇದ್ದೀರಿ? ಅದೇ ತರ್ಕವನ್ನ ರಾಷ್ಟ್ರ ಮಟ್ಟದಲ್ಲಿ ಅನ್ವಯಿಸಿದಾಗ ಇದುವರೆಗೂ ಹಿಂದುಳಿದಿರೋ ರಾಜ್ಯಗಳಿಗೆ ಕೊಂಚ ವಿಶೇಷ ಅನುದಾನ ಕೊಟ್ಟು ಅಲ್ಲಿ ಮೂಲ ಸೌಕರ್ಯ ನಿರ್ಮಾಣ ಮಾಡೋದ್ರಲ್ಲಿ ಇವತ್ತು ಕ್ರಾಂತಿಕಾರಕ ಪ್ರಗತಿಯನ್ನು ಕಾಣ್ತಾ ಇರುವಾಗ ಈ ತರ ಅಪಸ್ವರ ಎತ್ತಬಾರ್ದಾಗಿತ್ತು. ನಿಮ್ಮ ಪಕ್ಷದ ನಿಕಟಪೂರ್ವ ನಾಯಕರು, ಅದರಲ್ಲೂ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ತದನಂತರದ ಸ್ವತಂತ್ರ ಭಾರತದ ಅಭಿವೃದ್ಧಿ ಪಥಕ್ಕೆ ಚಾಲನೆ ಕೊಟ್ಟ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವ್ರು ಯಾವತ್ತೂ ಕೂಡ ತನ್ನ ತವರು ರಾಜ್ಯ ಉತ್ತರ ಪ್ರದೇಶಕ್ಕೇನೆ ಎಲ್ಲಾ ಉದ್ಯಮಗಳು ಬಂದ್ಬಿಡ್ಲಿ ಅಂತ ಆ ಸಂಕುಚಿತ ದೃಷ್ಟಿಕೋನ ತೋರಿಸ್ಲೇ ಇಲ್ಲ. ಬಹುಪಾಲು ಸರ್ಕಾರಿ ಮಾಲೀಕತ್ವದ ಸಾರ್ವಜನಿಕ ಉದ್ಯಮಗಳನ್ನೆಲ್ಲ ಬೆಂಗಳೂರಿನಲ್ಲೇ ಪೋಷಿಸಿ ಬಳಸಿದ್ರು. ಬೆಂಗಳೂರಿನನ್ನೇ ಕೇಂದ್ರವಾಗಿಟ್ಟುಕೊಂಡಿದ್ದ ITI, HMT, HIL ಇತ್ಯಾದಿ ಸಾರ್ವಜನಿಕ ಉದ್ಯಮದ ಕಂಪನಿಗಳ ಬಗ್ಗೆ ಅವರು ಇಡೀ ಭಾರತದ ಜನತೆಯಲ್ಲಿ ಅಭಿಮಾನವನ್ನು ಬಿತ್ತಾ ಇದ್ರು ಜವಾಹರ್ಲಾಲ್ ನೆಹರು. ಅವ್ರು ತೀರ್ಕೊಂಡಾದ್ಮೇಲೆ HMT ವಾಚ್ ಕಂಪನಿಯವರು ಜವಾಹರ್ ವಾಚ್ ಅನ್ನು ತಂದಿತ್ತು. ಆ ತಲೆಮಾರಿನವರೆಲ್ಲ ಆ ಜವಾಹರ್ ರಿಸ್ಟ್ ವಾಚ್ ಕಟ್ಕೊಳ್ಳೋದನ್ನ ಒಂದು ಹೆಮ್ಮೆಯ ಸಂಕೇತವನ್ನಾಗಿ ಪರಿಗಣಿಸ್ತಾ ಇದ್ರು. ಅದನ್ನ ಮರ್ತು ಬಿಟ್ಟಿದ್ದಾರೆ, ಇತಿಹಾಸವನ್ನ ಮರ್ತು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇದೀಗ ಹಿಂದುಳಿದರು, ಕಾರಣಾಂತರಗಳಿಂದ ಹಿಂದುಳಿದ್ರು ಆ ದೊಡ್ಡ ರಾಜ್ಯಗಳಿಗೆ ಕೊಂಚ ಹೆಚ್ಚುವರಿ ಅನುದಾನ ಕೊಡೋದನ್ನ 15ನೇ ಹಣಕಾಸು ಆಯೋಗದ ಮುಂದೆ ಇವರು ಅಲ್ಲಿ ಚೌಕಾಸಿ ಮಾಡ್ಬೋದಾಗಿತ್ತು. ಬಲವಾಗಿ ರಾಜ್ಯದ ನಿಲುವನ್ನು ಸಮಸ್ಕೋಬೇಕಾಗಿತ್ತು. ಇದೀಗ 16ನೇ ಹಣಕಾಸು ಆಯೋಗ ಬಂದು ಹೋಗಿದೆ, ಅದಿನ್ನೂ ಕಾರ್ಯಾರಂಭ ಮಾಡಿಲ್ಲ. ಅದರ ಅಧ್ಯಯನ ಇನ್ನೂ ಅಪೂರ್ಣವಾಗಿದೆ. ಯಾವತ್ತೋ ಒಂದಿನ ಅದರ ವರದಿ ಕೂಡ ಬರ್ಬೋದು. ಬಹುಶಃ ಮುಂದಿನ ವರ್ಷ 16ನೇ ಹಣಕಾಸು ಆಯೋಗದ ವರದಿ ಬರ್ಬೋದು. ಅದರ ಜೊತೆಗೆ ವೈಧಾನಿಕವಾಗಿ ಚರ್ಚೆ, ಸಂವಾದ ಮತ್ತು ವಾದ ವಿವಾದಗಳು ನಡೆಸಿ ಕರ್ನಾಟಕಕ್ಕೆ ನ್ಯಾಯ ಪಡ್ಕೊಳ್ಬಹುದು. ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಈಗಾಗಲೇ 2ನೇ ಅವಧಿಯಲ್ಲಿ 2 ವರ್ಷ ಪೂರೈಸಿದ್ದಾರೆ. 7 ವರ್ಷಗಳ ಮುಖ್ಯಮಂತ್ರಿ ಆಗಿರೋ ತಾವು ಯಾವ್ದಾದ್ರು ಒಂದು ಹೊಸ ರಾಜಕೀಯ ಚಿಂತನೆ ಅಥವಾ ಸೈದ್ಧಾಂತಿಕ ವಿಚಾರಧಾರೆಯನ್ನೇ ಇದುವರೆಗೂ ಪ್ರಕಟಿಸೋ ಪ್ರಯತ್ನ ಮಾಡಿದ್ದೀರಾ? ಇಲ್ವೇ ಇಲ್ಲ. ಮತ್ತೆ ಅದೇ ಚರ್ವಣ ಚಿಂತನೆ, ಆಚಾರ, ವಿಚಾರ 1999ರಿಂದ 2004ರವರೆಗೆ ಕರ್ನಾಟಕವನ್ನ ಜಾಗತೀಕರಣದ ಆರ್ಥಿಕ ನೀತಿಯ ಪ್ರಯೋಗ ಶಾಲೆಯನ್ನಾಗಿ ಮಾಡಿ ಬೆಂಗಳೂರನ್ನ ಸಿಲಿಕಾನ್ ಸಿಟಿಯಾಗಿ ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನದ ಜಾಗತಿಕ ತಂಗುದಾಣವನ್ನಾಗಿ ಪರಿವರ್ತಿಸಿದ ದಿವಂಗತ SM ಕೃಷ್ಣರ ಆ ದೂರದರ್ಶಿತ್ವವನ್ನ ತಾವು ಮರ್ತು ಬಿಟ್ರ? ಒಬ್ಬ ಕಾಂಗ್ರೆಸ್ ಮುಖ್ಯಮಂತ್ರಿಯಾಗಿ ಅದನ್ನ ಮೆಲುಕು ಹಾಕ್ಬೇಕಾಗಿತ್ತು. ಯಾವ ರೀತಿ ಸಿದ್ದರಾಮಯ್ಯ ಬೆಂಗಳೂರಿನ ಆಧುನೀಕರಣಕ್ಕೆ ಇವತ್ತು ನಿಮ್ಮ ಹಿಂದೆ 50,000 ಕೋಟಿ ಇದ್ದ ವಾರ್ಷಿಕ ಬಜೆಟ್ ಇವತ್ತು 4 ಲಕ್ಷ ಕೋಟಿ ಆಗಿರೋದಕ್ಕೆ ಯಾವ ರೀತಿ ಸರ್ಕಾರದ ಮನೋಧರ್ಮವನ್ನು ಬದಲಾಯಿಸಿದ್ರು SM ಕೃಷ್ಣ? ಖಾಸಗಿ ಸರ್ಕಾರಿ ಸಹಭಾಗಿತ್ವ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಯಾವ ರೀತಿ ಅನುಷ್ಠಾನಗೊಳಿಸಿರೋದನ್ನ ಮೆಲುಕು ಹಾಕ್ಬೇಕಾಗಿತ್ತು. ಇಲ್ಲ, ನೀವು ಪದೇ ಪದೇ ನಿಮ್ಮ ವೋಟ್ ಬ್ಯಾಂಕ್ ರಾಜಕೀಯಕ್ಕೋಸ್ಕರ 1971ರ ಆ ಗರೀಬಿ ಹಠಾವೋ ಚಿಂತನೆಯಲ್ಲೇ ಒಂಥರ ಫ್ರೀಸ್ ಆಗ್ಬಿಟ್ಟಿದ್ರಿ, ಹೆಪ್ಪುಗಟ್ಟಿ ಹೋಗಿದೆ ಅಂತ ಕಾಣುತ್ತೆ ನಿಮ್ಮ ಆಲೋಚನಾ ಕ್ರಮ. ದಯಮಾಡಿ ಸಿದ್ದರಾಮಯ್ಯನವರು ಹೊರಬರಲಿ. ಈ ಪ್ರಸಕ್ತ ವರ್ಷ ತುಂಬಾ ನಿರ್ಣಾಯಕವಾಗಿದೆ ಅಂತ ಕಾಣುತ್ತೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ವಿದ್ಯಮಾನಗಳನ್ನು ನೋಡಿದ್ರೆ ಯಾವುದೇ ಕ್ಷಣದಲ್ಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಆಗೋದು ಅಥವಾ ಆಗದೆ ಇರ್ಬೋದು. ಆಗದಿದ್ರೂ ಅದರ ಪರಿಣಾಮ ಬೇರೆ, ಆದ್ರೂ ಕೂಡ ಅದರ ಪರಿಣಾಮ ತದ್ವಿರುದ್ಧವಾಗಿರುತ್ತೆ. ಈ ರೀತಿ ಅನಿಶ್ಚಿತತೆ, ಅಭದ್ರತೆಯ
ವಾತಾವರಣದಲ್ಲೇ ಸ್ವಾತಂತ್ರ್ಯೋತ್ಸವ ಭಾಷಣ ಮಾಡಿದ ಸಿದ್ದರಾಮಯ್ಯ ಕರ್ನಾಟಕದ ಅಧಿಕಾರೂಢ ಪಕ್ಷದ ನಾಯಕನಂತೆ ಮಾತಾಡ್ಬೋದಾಗಿತ್ತು. ಹಾಗೆ ಮಾಡಲಿಲ್ಲ. ಮತ್ತೆ ಯಥಾ ಪ್ರಕಾರ ವಿರೋಧ ಪಕ್ಷದ ನಾಯಕನಂತನೇ ಮಾತಾಡ್ತಾರೆ. ಅದಿರಲಿ, ಮುಂಬರುವ ದಿನಗಳಲ್ಲಿ ಸಿದ್ದರಾಮಯ್ಯ ತಮ್ಮ ಸ್ವಾತಂತ್ರ್ಯೋತ್ಸವದ ಭಾಷಣದ ಮುಖ್ಯಾಂಶಗಳನ್ನ ಮೋದಿಯವರು ಕೆಂಪುಕೋಟೆಯಿಂದ ಬಿತ್ತರಿಸಿದ ಭಾಷಣದ ಜೊತೆಗೆ ಹೋಲಿಸ್ಬಿಟ್ಟು ಮಾತಾಡ್ಲಿ. ಮೋದಿಯವರು ಕೆಂಪುಕೋಟೆಯಿಂದ ಶತಮಾನೋತ್ಸವ ಪೂರೈಸರು RSS ಸಂಘಟನೆ ಬಗ್ಗೆ ಮಾತಾಡೋದಕ್ಕೆ ಆಕ್ಷೇಪ ಎತ್ತಿದ್ದಾರೆ. ಅದರಿಂದ ನಮ್ಮ ಸಂವಿಧಾನದ ಆದರ್ಶವಾದ ಸೆಕ್ಯುಲರಿಸಂಗೆ ಏನೋ ಅಪಚಾರವಾಯಿತು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮೋದಿಯವರು ಹೇಳಿದ್ದಷ್ಟೇ, ಪ್ರಪಂಚದ ಅತಿ ದೊಡ್ಡ NGO ಸಂಘಟನೆ, ಆ ಸಂಘಟನೆಯ ಮುಖ್ಯ ಲಕ್ಷಣಗಳೇ ಸೇವೆ, ಸಮರ್ಪಣಾ ಭಾವ, ಅನುಶಾಸನ, ಶಿಸ್ತು, ರಾಷ್ಟ್ರಭಕ್ತಿ, ಸೇವೆ, ಸಂಘಟನೆ, ಸಮರ್ಪಣಾ ಭಾವ ಮತ್ತು ಅನುಶಾಸನ. ಅದರಿಂದಾಗಿ ಅವರು ಅಭಿನಂದಿಸಿದ್ರು. ಜೊತೆಗೆ ತಮ್ಮ ಮೂಲ ಸೈದ್ಧಾಂತಿಕ ಹಿನ್ನೆಲೆ, ಪೂರ್ವಾಶ್ರಮದ ಹಿನ್ನೆಲೆ ಇರೋದೇ ಆ RSS ಸಂಘಟನೆಯಲ್ಲಿ. ಅದ್ರ ಬಗ್ಗೆ ಯಾವುದೇ ಮುಚ್ಚುಮರೆ ಇಲ್ಲದೆ, ಅಪರಾಧಿ ಭಾವ ಇಲ್ಲದೇನೆ ಪ್ರಧಾನಮಂತ್ರಿಯವರು ಅವತ್ತು ಮಾತಾಡಿದ್ರು. ಅವ್ರು ಈ ರೀತಿ ಯಾವುದೇ ಮುಚ್ಚುಮರೆ ಇಲ್ದೇನೆ, ಆಷಾಢಭೂತಿತನವಿಲ್ಲದೇನೆ ತನಗೆ ಸಾರ್ವಜನಿಕ ಬದುಕಿನಲ್ಲಿ ದಾರಿದೀಪವಾಗಿರೋ ಸಂಘಟನೆ ಬಗ್ಗೆ ಹೆಮ್ಮೆಯಿಂದ ಮಾತಾಡಿದ್ರೆ ಸಂವಿಧಾನಕ್ಕೆ ಏನು ಅಪಚಾರ ಮಾಡಿದಾಗಾಯ್ತು. ಮೋದಿಯವರು ಕಳೆದ 11 ವರ್ಷದಿಂದ ಅಷ್ಟೇ ಅಲ್ಲ, ಹಿಂದೆ 13 ವರ್ಷ ಗುಜರಾತ್ ಮುಖ್ಯಮಂತ್ರಿ ಆದಾಗ್ಲೂ ಕೂಡ RSS ಸಂಘಟನೆ ಬೇರೆ, BJP ಸರ್ಕಾರವೇ ಬೇರೆ ಅಂತ ಆ ಸೂಕ್ಷ್ಮ ಅಂತರವನ್ನ ಅತ್ಯಂತ ಜಾಗರೂಕತೆಯಿಂದ ಕಾಪಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ತಾವೆಲ್ಲ ಗಮನಿಸ್ಬೇಕು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.